ಬ್ಲಾಗ್ಸ್ ಹೇಗಿದ್ದೀರಾ? ಸೊ ನಾನು ಇವತ್ತು ಬಂದಿರೋದು ಚಿಕ್ಕಮಂಗ್ಳೂರು ಗ್ಲೋಬಲ್ ವಿಲೇಜ್ ಲಕ್ಸುರಿ ರೆಸಾರ್ಟ್ಗೆ. ಸೊ ಏನೇನೆಲ್ಲ ಅಮ್ಯುನಿಟೀಸ್ ಇದೆ ಮತ್ತು ಹೇಗಿದೆ, ರೂಮ್ ಟೂರ್ ಮಾಡೋಣ, ರೆಸಾರ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ನಾವು ಬೆಂಗಳೂರಿಂದ ಅರ್ಲಿ ಮಾರ್ನಿಂಗೇ ಹೊರಟಿದ್ವಿ. ಸೊ ಬ್ರೇಕ್ಫಾಸ್ಟಿಗೆ ಅಂತ ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು ಧ್ರುವ ತಾರೆ ಅನ್ನೋ ರೆಸ್ಟೋರೆಂಟಲ್ಲಿ. ಸೊ ಯೂಶ್ವಲಿ ನಾವು ಹಾಸನ ಸೈಡು ಸಕಲೇಶ್ಪುರ ಚಿಕ್ಕಮಂಗ್ಳೂರಿಗೆ ಹೋದರೆ ಧ್ರುವ ತಾರೆನಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು ಚೆನ್ನಾಗಿರುತ್ತೆ ಅಂತ, ಟೇಸ್ಟಿಯಾಗಿರುತ್ತೆ ಅಂತ. ಸೊ ಎಲ್ಲರೂ ಇಡ್ಲಿ ತೊಗೊಂಡಿದ್ವಿ. ಸೊ ಅರ್ಲಿ ಮಾರ್ನಿಂಗ್ ಅಲ್ಲ, ಸೊ ಬೇರೆ ಏನು ತಿನ್ನೋದು ಬೇಡ ಅಂತ ಜಸ್ಟ್ ಇಡ್ಲಿ ಅಷ್ಟೇ ತಿಂದ್ಕೊಂಡು ಮತ್ತೆ ಅಲ್ಲಿಂದ ನಾವು ಚಿಕ್ಕಮಂಗ್ಳೂರಿಗೆ ಹೊರಟ್ವಿ. ಆ್ಯಕ್ಚುಲಿ ಬೆಂಗಳೂರಿಂದ ಹಾಸನಿಗೆ ತುಂಬ ಬೇಗ ರೀಚ್ ಆಗ್ಬೋದು, ಯಾಕೆಂದರೆ ರೋಡ್ ತುಂಬ ಚೆನ್ನಾಗಿದೆ. ಸೊ ಹಾಸನಿಂದ ಚಿಕ್ಕಮಂಗ್ಳೂರಿಗೆ ರೀಚ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅಂದರೆ ಸಿಂಗಲ್ ರೋಡ್ ಇದೆ, ಡಬಲ್ ರೋಡ್ ಇಲ್ಲ. ಸೊ ನಾವಿವಾಗ ರೆಸಾರ್ಟ್ ಹತ್ರ ರೀಚ್ ಆದ್ವಿ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಚಿಕ್ಕಮಂಗ್ಳೂರು ಸಿಟಿಯಿಂದ ಗ್ಲೋಬಲ್ ವಿಲೇಜ್ ರೆಸಾರ್ಟು ತುಂಬ ಹತ್ರನೇ. 5 ಮಿನಿಟ್ಸ್, ಸಿಟಿಯಿಂದ 5 ಮಿನಿಟ್ಸ್ ಆಗುತ್ತೆ ಅಷ್ಟೇ ಈ ರೆಸಾರ್ಟು. ತಕ್ಷಣ ಆ್ಯಸ್ ಯೂಶ್ವಲ್ ಚೆಕ್-ಇನ್ ಪ್ರೋಸೆಸ್ನ ಮುಗಿಸ್ಕೊಂಡ್ವಿ. ಸೊ ಚೆಕ್-ಇನ್ ಪ್ರೋಸೆಸ್ ಆದಮೇಲೆ ರೂಮ್ಗೆ ಹೋದ್ವಿ. ಆ್ಯಕ್ಚುಲಿ ಲಗೇಜ್ ಎಲ್ಲ ಅವರೇ ತಂದು ಕೊಡ್ತಾರೆ, ನೀವೇನು ತೊಗೊಂಡೋಗೋ ನೆಸೆಸಿಟಿ ಇರಲ್ಲ. ಸೊ ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇದೆಲ್ಲ ರಿಸೆಪ್ಷನ್ ಏರಿಯಾ. ರಿಸೆಪ್ಷನ್ ಏರಿಯಾದಲ್ಲಿ ಮಿನಿ ವಾಟರ್ ಫೌಂಟೇನ್ ಇದೆ. ಸೊ ಚೆನ್ನಾಗಿ ಅನಿಸುತ್ತೆ. ಅದ್ರ ಎದುರುಗಡೆ ರೂಮ್ಸ್ ಇದೆ. ನಾವು ಬುಕ್ ಮಾಡಿದಂಥ ರೂಮ್ಗಳಿದ್ದು ಫಸ್ಟ್ ಫ್ಲೋರಲ್ಲಿ. ಸೊ ನಾವು 2 ರೂಮ್ ಬುಕ್ ಮಾಡ್ಕೊಂಡಿದ್ವಿ, ನನಗೆ ವಿವಿಗೆ ಒಂದು ಮತ್ತು ನಮ್ಮ ಅತ್ತಿಗೆ ಅವ್ರ ಮಕ್ಕಳಿಗೆ ಒಂದು ಅಂತ. ಸೇಮ್ ರೂಮ್ಸ್ನೇ ಬುಕ್ ಮಾಡ್ಕೊಂಡಿದ್ವಿ. 2 ರೂಮ್ ನೇಮೂ ಕೂಡ ಲಿಬೆರಿಕಾ ಅಂತ. ಬನ್ನಿ ರೂಮ್ ಟೂರ್ ಮಾಡೋಣ. ಸೊ ಆ್ಯಕ್ಚುಲಿ ಹೇಳಬೇಕಂತಂದರೆ ನಾನು ತೊಗೊಂಡಿರೋ ರೂಮು ಲಿಬೆರಿಕಾ ಅಂತ ಹೇಳಿ, ವಿತ್ ಜಕೂಸಿ ರೂಮು. ಸೊ ನಮ್ಮ ರೂಮ್ ಬಂದ್ಬಿಟ್ಟು ಈ ರೂಮ್. ವೆಲ್ಕಮ್ ಟು ರೂಮ್. ಸೊ ಎಂಟರ್ ಆದ ತಕ್ಷಣ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಜಸ್ಟ್ ಟೇಬಲ್ ಥರ ಮತ್ತು ಫ್ರೂಟ್ಸು, ಚಿಪ್ಸ್ ಎಲ್ಲ ಇಟ್ಟಿದ್ದಾರೆ. ಇದೆಲ್ಲ ನಮಗೆ ಅಂತಾರೆ, ಗೆಸ್ಟಿಗೆ ಅಂತ. ಸೊ ಇಲ್ಲಿ ಲಗೇಜ್ ಬ್ಯಾಗ್ಸ್ ಇಟ್ಕೊಳ್ಳೋದಕ್ಕೆ ಮತ್ತು ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡಿದ್ರೆ ಫ್ರಿಡ್ಜ್ ಇದೆ ಒಂದು. ಸೊ ನೀವೇನಾದ್ರೂ ಸಾಫ್ಟ್ ಡ್ರಿಂಕ್ಸು ಇಲ್ಲ ಕೇಕ್ ಏನಾದರೂ ತೊಗೊಂಬಂದರೆ ಸ್ಟೋರ್ ಮಾಡ್ಕೋಬೋದು. ಸೊ ಕೇಕ್ ಇಲ್ಲೂ ಕೂಡ ಸಾಫ್ಟ್ ಡ್ರಿಂಕ್ಸು ಮತ್ತು ಫ್ರೂಟಿ ಇಟ್ಟಿದ್ದಾರೆ. ಇದೆಲ್ಲ ನೀವೇ ಅಂದರೆ ಗೆಸ್ಟಿಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಟಿರೋದು. ಮತ್ತು ಇಲ್ಲಿ ರೂಮ್ ಸ್ಲಿಪ್ಪರ್ಸ್ ಇಟ್ಟಿದ್ದಾರೆ ಮತ್ತು ಇದು ಕೂಡ ಸ್ಟೋರೇಜ್ ಸ್ಪೇಸು. ಸೊ ಇಲ್ಲಿ ನೋಡಿದ್ರೆ ಇಲ್ಲೊಂದು ದೊಡ್ಡ ವಿಂಡೋ ಇದೆ. ಸೊ ಈ ವಿಂಡೋಯಿಂದ ನೋಡ್ತಾ ಇದ್ರೆ ಬೆಟ್ಟದ ವ್ಯೂ ಕಾಣಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಇನ್ನು ಮಾರ್ನಿಂಗ್ ನೋಡಿದ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಇವಾಗ ಸ್ವಲ್ಪ ಆಫ್ಟರ್ನೂನ್ ಟೈಮೆಲ್ಲ ಬಿಸಿಲಿದೆ. ಸೊ ಒಳಗಡೆ ಬಂದ ತಕ್ಷಣ ದೊಡ್ಡ ರೂಮ್ ಅಂತಲೇ ನನಗೆ ಫೀಲ್ ಆಯಿತು. ಚಿಕ್ಕ ರೂಮ್ ಅಂತ ಬೇರೆ ಕಡೆ ಎಲ್ಲ ಸ್ವಲ್ಪ ಸ್ಮಾಲ್ ಸ್ಪೇಸ್ ಇರುತ್ತಲ್ಲ, ಇಲ್ಲಿ ದೊಡ್ಡ ರೂಮು. ಸೊ ಈ ಕಡೆ ಕಿಂಗ್ ಸೈಜ್ ಬೆಡ್ ಹಾಕಿದ್ದಾರೆ ಮತ್ತು ಇಲ್ಲಿ ಸೋಫಾ ಇದೆ. ನೆಕ್ಸ್ಟು ಟಿವಿ. ಸೊ ದೊಡ್ಡ ಟಿವಿನೇ ಹಾಕಿದ್ದಾರೆ, ಚಿಕ್ಕ ಟಿವಿ ಏನಲ್ಲ. ಮತ್ತು ನನ್ನ ಫೇವ್ರೆಟ್ ಪ್ಲೇಸು, ಯಾವುದೇ ರೂಮ್ಗೆ ಹೋಗಲಿ, ಯಾವುದೇ ಹೋಟೆಲ್ಗೆ ಹೋದರೆ ಫಸ್ಟ್ ನಾನು ನೋಡೋದು ಮಿರರ್ ಚೆನ್ನಾಗಿದೆಯಾ, ದೊಡ್ಡದಾಗಿದೆಯಾ ಅಂತ. ಸೊ ದೊಡ್ಡ ಮಿರರ್ ಇದೆ, ಲೆಂತಿನೂ ಇದೆ, ಅಗಲನೂ ಇದೆ. ಸೊ ಮತ್ತು ಇಲ್ಲಿ 2 ಚೇರ್ ಹಾಕಿದ್ದಾರೆ, 1 ಟೇಬಲ್ ಹಾಕಿದ್ದಾರೆ. ಸೊ ಏನಾದ್ರೂ ನೀವು ಟೈಮ್ ಪಾಸ್ ಮಾಡೋದಕ್ಕೆ, ಗೇಮ್ಸ್ ಎಲ್ಲ ಆಡೋದಕ್ಕೆ ಯುಟಿಲೈಸ್ ಮಾಡ್ಕೋಬೋದು ಈ ಪ್ಲೇಸ್ನ. ಮತ್ತು ಇದು ವಾರ್ಡ್ರೋಬು. ಸೊ ವಾರ್ಡ್ರೋಬಲ್ಲಿ ಬಾತ್ರೂಮ್ಸ್ ಇಟ್ಟಿದ್ದಾರೆ ಮತ್ತು ಸೇಫ್ಟಿ ಲಾಕರ್ ಇಟ್ಟಿದ್ದಾರೆ, ಹ್ಯಾಂಗರ್ಸ್ ಇಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ದೊಡ್ಡದೊಂದು ಡೋರ್ ಇದೆ. ಆ್ಯಕ್ಚುಲಿ ಇಲ್ಲಿ ಓಪನ್ ಮಾಡಿದ್ರೆ ಕರ್ಟನ್ಸ್ ಓಪನ್ ಮಾಡಿದ್ರೆ ಇಲ್ಲಿ ಬ್ಯಾಲ್ಕನಿ ಇದೆ. ಇಲ್ಲಿ ಬ್ಯಾಂಬೂಸ್ ಟ್ರೀ ಎಲ್ಲ ಇದೆ. ಸೊ ಇಲ್ಲಿನ ಚೇರ್ಸ್ ಎಲ್ಲ ಜಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಕಾಫಿ ಬ್ರೇಕ್ ತಗೊಳ್ಳೋದಕ್ಕೆ ಚೆನ್ನಾಗಿದೆ. ನೆಕ್ಸ್ಟ್ ವಾಶ್ರೂಮ್ ಏರಿಯಾ ನೋಡೋಣ. ಆ್ಯಕ್ಚುಲಿ ವಾಶ್ರೂಮ್ ಏರಿಯಾನೇ ನನಗೆ ಈ ರೂಮಲ್ಲಿ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು. ಏನಕ್ಕೆ ಇಷ್ಟ ಆಯಿತು ಅಂತಂದರೆ, ನೀವು ಒಳಗಡೆ ಹೋದರೆ ನೀವೇ ನೋಡ್ಬೋದು. ಸ್ಪೇಷಿಯಸ್ ವಾಶ್ರೂಮ್ ಇದೆ ಮತ್ತು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸಖತ್ ಗುಡ್ ಫೀಲಿಂಗ್ ಕೊಡುತ್ತೆ. ಜೊತೆಗೆ ಜಕ್ಕೂಸಿ ಇದೆ.
ಸೊ ಎಲ್ಲಾದರೂ ಮೇಯ್ನಾಗಿ ಎಲ್ಲರೂ ನೋಡೋದು ವಾಶ್ರೂಮ್ ಚೆನ್ನಾಗಿದೆಯಾ, ಕ್ಲೀನಾಗಿದೆಯಾ ಅಂತಲ್ವ. ಸೊ ಇಲ್ಲಿ ಬಂದು ವಾಶ್ರೂಮ್ ನೋಡಿದ್ರೆ ವಾವ್ ಅನ್ನೋ ಫೀಲೇ ಇದೆ. ತುಂಬ ಚೆನ್ನಾಗಿದೆ ಈ ವಾಶ್ರೂಮ್. ರೂಮಲ್ಲಿ ಪೇಂಟಿಂಗ್ಸ್ ಎಲ್ಲ ಇತ್ತು. ಪೇಂಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ರೂಮ್ ಅಂತೂ ಲಕ್ಸುರಿ ಆಗಿತ್ತು. ಸೊ ಈ ಒಳ್ಳೆ ಕ್ವಾಲಿಟಿ ಐಟಮ್ಸ್ನ ಯೂಸ್ ಮಾಡಿದರು. ಗ್ಲೋಬಲ್ ವಿಲೇಜ್ ಲಕ್ಸುರಿ ರೆಸಾರ್ಟ್ ಏನು ಹೆಸರಿಟ್ಟಿದ್ದಾರೆ ರೆಸಾರ್ಟ್ಗೆ, ಸೊ ಅದ್ರ ತಕ್ಕಂಗೆ ರೂಮ್ಸ್ ಎಲ್ಲನೂ ಲಕ್ಸುರಿ ಆಗಿತ್ತು. ಸೊ ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿದರು. ಡೋರ್ಸ್ಗಾಗಲಿ, ಡೋರ್ಸ್ ಟೆಕ್ನಿಕ್ಕು, ಮೆಕ್ಯಾನಿಸಮ್ ಎಲ್ಲನೂ ಲೇಟೆಸ್ಟ್ ಮೆಕ್ಯಾನಿಸಮ್ ಯೂಸ್ ಮಾಡಿದರು. ಸೊ ಓವರಾಲ್ ರೂಮ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ರೂಮ್ಸು. ಮಾಡಿದ್ವಿ ಮತ್ತು ರೆಸ್ಟೋರೆಂಟ್ ಹೇಗಿದೆ ಅಂತ ನೋಡೋಣ. ಸೊ ಇಲ್ಲಿರೋದು ಆ್ಯಕ್ಚುಲಿ ರೆಸ್ಟೋರೆಂಟ್ ನೇಮು ಕಾಫಿ ಗಾರ್ಡನ್ ರೆಸ್ಟೋರೆಂಟ್. ಸೊ ರೂಮ್ಸಿಂದ ಹೋದರೆ ಇಲ್ಲಿಂದನೇ ಎಂಟ್ರಿ. ಆ್ಯಕ್ಚುಲಿ ಮೇನ್ ಎಂಟ್ರೆನ್ಸೂ ಬೇರೆ ಇದೆ, ಆ ಕಡೆ ಸೈಡ್ ಇದೆ, ಅದು ಕೂಡ ತೋರಿಸ್ತೀನಿ. ಆ್ಯಕ್ಚುಲಿ ಇದು ರೂಮಿಂದ ಆಕ್ಸೆಸ್ ಮಾಡುವಂಥ ಡೋರು, ರೆಸ್ಟೋರೆಂಟ್ ಡೋರು. ಸೊ ಮೇನ್ ಎಂಟ್ರೆನ್ಸು ಆ ಕಡೆ ಸೈಡ್ ಇರೋದು. ರೆಸ್ಟೋರೆಂಟಿಗೆ ಈ ಕಡೆಯಿಂದ. ಸೊ ಆ್ಯಕ್ಚುಲಿ ಔಟ್ಸೈಡರ್ಸ್ ಯಾರಾದರೂ ಬಂದರೆ ಈ ಕಡೆಯಿಂದ ಮೇನ್ ಎಂಟ್ರೆನ್ಸು. ಈ ರೆಸಾರ್ಟಲ್ಲೂ ಕೂಡ ನಿಮಗೆ ಜಿಮ್ ಸಿಗತ್ತೆ. ಯಾರಾದರೂ ಜಿಮ್ ಮಾಡ್ಕೋಬೇಕು, ವರ್ಕೌಟ್ ಮಾಡಬೇಕನ್ನೋರಿಗೆ ಜಿಮ್ ಅವೈಲೇಬಲ್ ಇದೆ. ಹೇಗಿದೆ ಜಿಮ್ ರೂಮ್ ನೋಡೋಣ. ಆ್ಯಕ್ಚುಲಿ ಹೇಳಬೇಕಂದ್ರೆ ಕಮ್ಮಿ ಎಕ್ವಿಪ್ಮೆಂಟ್ಸ್ ಇರೋದು. ಒಂದು ಟ್ರೆಡ್ಮಿಲ್ ಇಟ್ಟಿದ್ದಾರೆ, ಒಂದು ಸೈಕ್ಲಿಂಗು, ಕ್ರಾಸ್ ಟ್ರೈನರು, ಮತ್ತು ಒಂದಷ್ಟು ಡಂಬಲ್ಸ್ ಇಟ್ಟಿದ್ದಾರೆ, ಅಷ್ಟೇ ಇರೋದು. ಬೇಸಿಕ್ ಆಗಿ ಇಟ್ಟಿದ್ದಾರೆ. ಲಂಚ್ ಮಾಡೋದಕ್ಕೆ ನಾವು ಕಾನ್ಸಾಮ ರೆಸ್ಟೋರೆಂಟಿಗೆ ಹೋಗಿದ್ವಿ. ಚಿಕ್ಕಮಂಗ್ಳೂರಲ್ಲಿ ನೀವು ರೆಸ್ಟೋರೆಂಟ್ ಯಾವುದಾದ್ರೂ ಟ್ರೈ ಮಾಡ್ಬೋದು ಅಂತ ಅಂದರೆ ಕಾನ್ಸಾಮ ರೆಸ್ಟೋರೆಂಟ್ನ ಟ್ರೈ ಮಾಡಿ. ಫುಡ್ ತುಂಬ ಟೇಸ್ಟಿಯಾಗಿತ್ತು. ಸೊ ನಾವು ಗೂಗಲ್ ರಿವ್ಯೂಸ್ ನೋಡಿಕೊಂಡೇ ಹೋಗಿದ್ದು, ಡೌಟಲ್ಲೇ ಹೋಗಿದ್ವಿ ಫುಡ್ ಚೆನ್ನಾಗಿರುತ್ತಾ ಇಲ್ವಾ ಅಂತ. ಫುಡ್ ಅಂತೂ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ನಾವು ನೈಟು ರೆಸಾರ್ಟಲ್ಲೇ ಡಿನ್ನರ್ ಇತ್ತಲ್ಲ, ಸೊ ಮತ್ತೆ ರೆಸಾರ್ಟಲ್ಲೇ ಲಂಚ್ ಮಾಡೋದು ಬೇಡ ಅಂತ ಔಟ್ಸೈಡ್ ಟ್ರೈ ಮಾಡೋಣ ಅಂತ ಈ ರೆಸ್ಟೋರೆಂಟ್ ಟ್ರೈ ಮಾಡಿದ್ದು. ಸೊ ಲಂಚ್ ಮುಗಿಸ್ಕೊಂಡು ರೆಸಾರ್ಟಿಗೆ ಬಂದು ಇಂಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡ್ವಿ. ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಇಂಡೋರ್ ಆ್ಯಕ್ಟಿವಿಟೀಸ್ ಏರಿಯಾ. ಸೊ ಇಲ್ಲಿ ಆ್ಯಕ್ಚುಲಿ 3D ಗೇಮ್ಸು ಇದೆ. 3D ಗೇಮ್ಸ್ ಎಲ್ಲ ನೀವು ಆಡಬೇಕಂತಂದರೆ ಪೇ ಮಾಡಿಬಿಟ್ಟು ಆಡಬೇಕು. ಸೊ ಪರ್ ಗೇಮು 100 ರೂಪೀಸ್. ನಾವು ಇಂಡೋರ್ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಔಟ್ಡೋರ್ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಹೋದ್ವಿ. ಈ ರೆಸಾರ್ಟಲ್ಲಿ ಔಟ್ಡೋರ್ ಆ್ಯಕ್ಟಿವಿಟೀಸ್ ಮೇಯ್ನ್ ಅಟ್ರಾಕ್ಷನ್ಸೇ ವಾಟರ್ ಥೀಮ್ ಪಾರ್ಕ್ ಮತ್ತು ರೈನ್ ಡ್ಯಾನ್ಸು. ಸೊ ವಾಟರ್ ಥೀಮ್ ಪಾರ್ಕ್ ಅಂತೂ ಚೆನ್ನಾಗಿದೆ, ಮಕ್ಕಳಿದ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಅಡಲ್ಟ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾವು ರೈನ್ ಡ್ಯಾನ್ಸ್ ಆ್ಯಕ್ಚುಲಿ ಇರೋದು ಈವ್ನಿಂಗ್ 4 to 6, ಎವ್ರಿ ಡೇ 4 to 6 ಇರುತ್ತೆ. ಸೊ ನಾವು ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ. ಈ ರೆಸಾರ್ಟಲ್ಲಿ ಔಟ್ಡೋರ್ ಪೂಲ್ ಇರೋದು. ಪೂಲ್ ಚೆನ್ನಾಗಿದೆ. ಸೊ ನಾವು ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗು ಕಾಫಿಗೆ ಅಂತ ಹೋದ್ವಿ. ಸೊ ನಾವು ಆಲ್ಮೋಸ್ಟ್ ಹೋಗಿದ್ದೇನೆ ಈವ್ನಿಂಗ್ ಟೈಮಲ್ಲ ಸ್ವಿಮ್ಮಿಂಗ್ ಪೂಲಿಗೆ. ಕರೆಕ್ಟ್ ಆಯಿತು ಸ್ನ್ಯಾಕ್ಸಿಗೆ ಹೋಗೋದಕ್ಕೆ. ಬಿಸಿ ಬಿಸಿ ಕಾಫಿ ಕುಡಿತಾ ಅದ್ರ ಜೊತೆ ಮೆಣಸಿನ್ಕಾಯಿ ಬಜ್ಜಿ ಇಟ್ಟಿದ್ರು. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಡಿನ್ನರಿಗೆ ಬಂದ್ವಿ. ಸೊ ಡಿನ್ನರ್ ಅಲಾಕಾಟೆ ಇರೋದು, ಬುಫೆ ಅಲ್ಲ. ಸೊ ನಾವು ಅಲ್ಲಿ ಮೆನು ಕೊಡ್ತಾರೆ, ಏನು ಆರ್ಡರ್ ಮಾಡಿದ್ರೂ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಆ್ಯಕ್ಚುಲಿ ನಮಗೂ ಅನ್ನಿಸ್ತು ಬುಫೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಅಲಾಕಾಟೆಗಿಂತ ಅಂತ. ಆ್ಯಕ್ಚುಲಿ ಒಂದೊಂದು ಟೈಮ್ ಅಲಾಕಾಟೆ ಇರೋದನ್ನು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಏನು ಬೇಕು ಅದನ್ನು ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಬುಫೆ ಇದ್ದರೆ ಎಲ್ಲನೂ ಟ್ರೈ ಮಾಡೋಣ ಅಂತ ಹೋಗ್ಬಿಟ್ಟು ಯಾವುದನ್ನು ಕರೆಕ್ಟಾಗಿ ತಿನ್ನಲ್ಲ ಅನಿಸುತ್ತೆ. ಸೊ ಅಲಾಕಾಟೆ ಇದ್ದರೆ ಕರೆಕ್ಟಾಗಿ ಸರ್ವ್ ಮಾಡ್ತಾರೆ, ಎಷ್ಟು ಬೇಕಷ್ಟು ಆರ್ಡರ್ ಮಾಡ್ಕೋಬೋದು.
ಮತ್ತು ನಾವು ಚಿಕ್ಕಮಗಳೂರು ರೆಸಾರ್ಟಿಗೆ ಬಂದಿದ್ದೆ ವಿ ಬರ್ಡೇ ಇದೆ ಅಂತ. ಸೊ ನೈಟು 12 o'clock ವಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ವಿವೇಕ್, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. Thank you. Happy birthday. Thank you. ಸೊ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಇತ್ತು. ಬುಫೆ ಆ್ಯಕ್ಚುಲಿ ಬ್ರೇಕ್ಫಾಸ್ಟು ಜಾಸ್ತಿ ವೆರೈಟೀಸ್ ಏನು ಇಟ್ಟಿರಲಿಲ್ಲ, ಕಮ್ಮಿ ವೆರೈಟೀಸ್ ಇಟ್ಟಿದ್ರು. ಬಟ್ ಏನೇನು ವೆರೈಟೀಸ್ ಇಟ್ಟಿದ್ರು ಎಲ್ಲ ಫುಡ್ ಐಟಮ್ಸೂ ತುಂಬ ಟೇಸ್ಟಿಯಾಗಿತ್ತು. ಸೊ ಬ್ರೇಕ್ಫಾಸ್ಟು ನಂಗೆ ತುಂಬ ಇಷ್ಟ ಆಯಿತು. ಸೊ ಏನೇನೆಲ್ಲ ಇದೆ ಅಂತ ನೋಡ್ಕೊಂಬನ್ನಿ ಕ್ವಿಕ್ಕಾಗಿ. ಬ್ರೇಕ್ಫಾಸ್ಟ್ ಮುಗಿಸಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಆದ್ವಿ. ಸೊ ನೆಕ್ಸ್ಟ್ ಒನ್ ಡೇ ಅಷ್ಟೇ ನಾವಿಲ್ಲಿ ಸ್ಟೇ ಆಗಿದ್ದು. ಸೊ ನೆಕ್ಸ್ಟ್ ಡೇಗೆ ನಾವು ಇನ್ನೊಂದು ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇನ್ನೊಂದು ರೆಸಾರ್ಟಿಗೆ ಹೋದ್ವಿ. ಯಾರೂ ಕೂಡ ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡ್ಕೋಬೇಡಿ, ಯಾಕೆಂದರೆ ನಾವು ಇನ್ನೊಂದು ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಯಾವ ರೆಸಾರ್ಟ್ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗತ್ತೆ. ಸೊ ರೆಸಾರ್ಟ್ ಬಗ್ಗೆ, ಈ ಗ್ಲೋಬಲ್ ವಿಲೇಜ್ ರೆಸಾರ್ಟ್ ಬಗ್ಗೆ ಹೇಳಬೇಕಂದ್ರೆ ಓವರಾಲ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ರೂಮ್ಸು ತುಂಬ ಚೆನ್ನಾಗಿದೆ, ವಾಟರ್ ಥೀಮ್ ಪಾರ್ಕ್ ಇರೋದ್ರಿಂದ ಅಟ್ರಾಕ್ಷನ್ನು. ಸೊ ಓವರಾಲ್ ಇಟ್ ವಾಸ್ ಗುಡ್. ಹೀಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.